ಹರಿ ಓಂ ಗುರುಭ್ಯೋ ನಮಃ. ಎಲ್ಲ ಆತ್ಮೀಯರಿಗೂ ಕೂಡ ನಮಸ್ಕಾರ. ಆತ್ಮೀಯರೇ, 2024 ಏಪ್ರಿಲ್ ತಿಂಗಳಲ್ಲಿ ವಿಶೇಷವಾಗಿ ಈ ಒಂದು ತಿಂಗಳ ಪೂರ್ತಿ ಬರುವಂತಹ ವಿಶೇಷ ದಿನಗಳು ಯಾವುದಿದೆ, ಈ ಒಂದು ತಿಂಗಳಲ್ಲಿ ನಾವು ಅನುಸರಿಸಬೇಕಾಗಿರ್ತಕ್ಕಂತಹ ಆ ಒಂದು ತಿಥಿ, ವಾರ, ನಕ್ಷತ್ರದ ಪ್ರಕಾರ ಬರುವಂತಹ ವಿಶೇಷವಾದಂತಹ ಒಂದು ಸಂದರ್ಭಗಳಲ್ಲಿ ಯಾವ ರೀತಿಯ ಒಂದು ದೋಷ ಪರಿಹಾರ ಮಾಡಬಹುದು ಅನ್ನುವಂತಹ ಒಂದು ವಿಶ್ಲೇಷಣೆ, ಈ ಒಂದು ವಿಶೇಷವಾದಂತಹ ದಿನಗಳ ವಿವರಣೆಯನ್ನ ನಾವು ನೋಡೋಣ. ದಿನಾಂಕ 1 ಏಪ್ರಿಲ್ ತಿಂಗಳಲ್ಲಿ ಸೋಮವಾರ ಸಪ್ತಮಿ ದಿನ, ಸಿದ್ಧಗಂಗಾ ಕ್ಷೇತ್ರದ ಶ್ರೀ ಶಿವಕುಮಾರ ಸ್ವಾಮೀಜಿಯವರ ಜನ್ಮದಿನೋತ್ಸವ ಕಾರ್ಯಕ್ರಮ ಇರುತ್ತೆ. ಏಪ್ರಿಲ್ 6ನೇ ತಾರೀಕು ಶನಿವಾರ ಶನಿ ಪ್ರದೋಷವಿರುವುದು. ನೋಡಿ, ಶನಿವಾರ ದಿವಸ 6ನೇ ತಾರೀಕು ಶನಿ ಪ್ರದೋಷ ಇರೋದ್ರಿಂದ ಯಾರಿಗೆಲ್ಲ ಸಂಕಷ್ಟಗಳಿದೆ, ಸಮಸ್ಯೆಗಳಿದೆ, ತುಂಬಾ ಸಂದಿಗ್ಧವಾದ ಪರಿಸ್ಥಿತಿಗಳಲ್ಲಿ ಜೀವನ ನಡೆಸ್ತಾ ಇರ್ತೀರಾ ಅಂತಹ ಅವರೆಲ್ಲರೂ ಕೂಡ ಈ ಒಂದು ದಿನ ಶನೇಶ್ವರ ಸ್ವಾಮಿ ಆರಾಧನೆ ಮಾಡಬಹುದು. ಜೊತೆಗೆ ಅಷ್ಟಮ ಶನಿ ಇರ್ತಕ್ಕಂಥವ್ರು, ಚತುರ್ಥ ಶನಿ ಮತ್ತು 7.5 ಇರ್ತಕ್ಕಂಥದ್ದು ಅಂದ್ರೆ 7 ಶನಿ ಇರ್ತಕ್ಕಂತಹ ಅವರು ಯಾರೆಲ್ಲ ಇದ್ದೀರಾ ಅಂತಹವರು, ಸೊ ಅವರಿಗೆ ಈ ಒಂದು ದಿನ ತುಂಬಾ ಉತ್ತಮವಾದಂತಹ ಶ್ರೇಷ್ಠವಾದಂತಹ ಫಲ ಪಡೆಯುವಂತಹ ದಿನ ಆಗಿರುತ್ತೆ. ಶ್ರೀ ಶನೇಶ್ವರ ಸ್ವಾಮಿಗೆ ತೈಲಾಭಿಷೇಕ ಮಾಡಿಸಿ, ಅನುಕೂಲವಿದ್ದವರು ದೇವರ ಒಂದು ಸೇವಾ ಕಾರ್ಯಕ್ಕೆ ಅಭಿಷೇಕಕ್ಕೆ ನೀಡುವಂತಹದ್ದು ಇಲ್ಲ, 8 ಬತ್ತಿಗಳನ್ನ ಓಂ ಶಂ ಶನೇಶ್ವರಾಯ ನಮಃ ಎಂದು ಹೇಳಿಕೊಂಡು ಶನೇಶ್ವರ ಸ್ವಾಮಿಯ ದೇವಾಲಯದ ಮುಂದೆ ಅಗ್ನಿಕುಂಡದಲ್ಲಿ ಅರ್ಪಿಸೋದ್ರಿಂದ ನಿಮ್ಮ ಒಂದು ಸರ್ವದೋಷಗಳು ಕೂಡ ನಿವಾರಣೆ ಆಗುತ್ತೆ. ಸಂಕಷ್ಟಗಳಿಂದ ಹೊರಗಡೆ ಬರುವಂತಹ ಒಂದು ಅನುಕೂಲತೆಗಳು ಲಭಿಸುತ್ತೆ. ಮುಖ್ಯವಾಗಿ ಈ ಒಂದು 7ನೇ ಶನಿಯಲ್ಲಿರ್ತಕ್ಕಂಥವರು ಮಕರ ರಾಶಿ ಮತ್ತು ಕುಂಭ ರಾಶಿಯವರು, ಮೀನ ರಾಶಿಯವರಿಗೆ ಈ ಒಂದು ವಿಷಯ ಬಹುಮುಖ್ಯವಾಗಿ ಅನ್ವಯಿಸುತ್ತೆ. ಏಪ್ರಿಲ್ 7ನೇ ತಾರೀಕು ಭಾನುವಾರ ಮಾಸ ಶಿವರಾತ್ರಿ ಇರುವುದು. ವಿಶ್ವ ಆರೋಗ್ಯ ದಿನಾಚರಣೆ ಕೂಡ ಇರುತ್ತೆ. ನೋಡಿ, ಮಾಸ ಶಿವರಾತ್ರಿ ವರ್ಷಕ್ಕೊಮ್ಮೆ ಮಾಘ ಮಾಸದಲ್ಲಿ ಬರ್ತಕ್ಕಂತಹದ್ದು ಮಹಾಶಿವರಾತ್ರಿ. ನೋಡಿ, ಈ ಒಂದು ಮಾಸ ಶಿವರಾತ್ರಿ ಪ್ರತಿ ತಿಂಗಳಿಗೊಮ್ಮೆ ವಿಶೇಷವಾಗಿ ಬರುತ್ತೆ. ಈ ಒಂದು ದಿನ ಶಿವನಿಗೆ ರುದ್ರಾಭಿಷೇಕ ಮಾಡಿಸೋದ್ರಿಂದ ನಿಮ್ಮ ಇಷ್ಟಾರ್ಥಗಳನ್ನ ಪಡೆಯುವಂತಹ ದಿನ ಆಗಿರುತ್ತೆ. ನಿಮ್ಮ ಮನಸ್ಸು ಸಂಕಲ್ಪ ಏನು ಮಾಡ್ಕೊಂಡಿರ್ತೀರಾ ಅಂತಹ ಎಲ್ಲವೂ ಕೂಡ ಪೂರೈಸುವಂತಹ ಅನುಗ್ರಹ ಶಿವನಿಂದ ಪಡೆಯುವಂತಹ ಯೋಗ ಪ್ರಾಪ್ತಿ ನಿಮ್ಮದಾಗಿರುತ್ತೆ. ಹಾಗಾಗಿ ಯಾರಿಗೆಲ್ಲ ಅನುಕೂಲ ಇದೆಯೋ ಅಂತಹವರು ರುದ್ರಾಭಿಷೇಕ ಮಾಡಿಸಿ, ಅಥವಾ ಮಹಾರುದ್ರ ಯಾಗ ಮಾಡಿಸಿ, ಅಥವಾ ಅಷ್ಟೂ ಅನುಕೂಲ ಇಲ್ಲ ಅನ್ನುವಂಥವರು ಹಾಲು ಮತ್ತೆ ಬಿಲ್ಲುಪತ್ರೆಯನ್ನ ಶಿವನಿಗೆ ಅರ್ಪಿಸೋದ್ರಿಂದ ನಿಮ್ಮ ಇಷ್ಟಾರ್ಥಗಳೆಲ್ಲವೂ ಕೂಡ ನೀವು ಪೂರೈಸಿಕೊಳ್ಳುವಂತಹ ಒಂದು ಅವಕಾಶ ಮಹಾಶಿವನ ಅನುಗ್ರಹದಿಂದ ಲಭಿಸುತ್ತೆ. ಏಪ್ರಿಲ್ 8ನೇ ತಾರೀಕು ಸೋಮವಾರ ಯುಗಾದಿ ಅಮಾವಾಸ್ಯೆ, ಸೂರ್ಯಗ್ರಹಣ. ಪಾಶ್ಚಾತ್ಯ ದೇಶಗಳಿಗೆ ಮಾತ್ರ ಅನ್ವಯಿಸುತ್ತೆ, ನಮ್ಮ ದೇಶಕ್ಕೆ ಅನ್ವಯಿಸುವಂತಹದ್ದಿರುವುದಿಲ್ಲ. ನೋಡಿ, ಈ ಒಂದು ವರ್ಷ ಶೋಭಕೃತು ನಾಮ ಸಂವತ್ಸರ ಮುಕ್ತಾಯದ ದಿನ ಅಂತೇಳಿ ಹೇಳ್ಬೋದು. ಹಾಗಾಗಿ ಈ ಒಂದು ಯುಗಾದಿ ಅಮಾವಾಸ್ಯೆ ಅಂತೇಳಿ ಹೇಳ್ತೀವಿ. ಯುಗಾದಿಯ ಮುಂಚಿನ ದಿವಸ ಬರ್ತಾ ಇರ್ತಕ್ಕಂತಹ ಅಮಾವಾಸ್ಯೆ ದಿನ ಆಗಿರುತ್ತೆ. ಏಪ್ರಿಲ್ 9ನೇ ತಾರೀಕು ಮಂಗಳವಾರ ಚಾಂದ್ರಮಾನ ಯುಗಾದಿ. ನೋಡಿ, ಚಾಂದ್ರಮಾನ ಯುಗಾದಿ ಶ್ರೀ ಕ್ರೋಧಿನಾಮ ಸಂವತ್ಸರ, ಉತ್ತರಾಯಣೆ, ವಸಂತ ಋತು, ಚೈತ್ರ ಮಾಸ, ಶುಕ್ಲ ಪಕ್ಷೆ, ಪಾಡ್ಯಮಿ ತಿಥಿ ಆಗಿರುತ್ತೆ. ಅಮಾವಾಸ್ಯೆಯ ಮಾರನೇ ದಿವಸನೇ ಈ ಒಂದು ಕ್ರೋಧಿ ನಾಮ ಸಂವತ್ಸರ ಹೊಸ ವರ್ಷ ಪ್ರಾರಂಭ ಆಗುತ್ತೆ. ಯುಗಾದಿಯ ನಂತರ ಮಾರನೇ ದಿವಸದಿಂದ ವಸಂತ ಋತುವಿನಲ್ಲಿ ಪ್ರಾರಂಭ ಆಗುವಂತಹ ದಿನ ಆಗಿರುತ್ತೆ. ಶುಕ್ಲ ಪಕ್ಷ ಪಾಡ್ಯಮಿ ದಿನ ಆಗಿರುತ್ತೆ. ಈ ಒಂದು ದಿನದಿಂದ ಏಪ್ರಿಲ್ 9ರಿಂದ ಹೊಸ ವರ್ಷ ಪ್ರಾರಂಭ ಆಗಿರುತ್ತೆ. ಹಿಂದೂ ಸಂಪ್ರದಾಯಬದ್ಧವಾಗಿ ಪಂಚಾಂಗದ ರೀತ್ಯ ಈ ಒಂದು ಪ್ರಾರಂಭದ ಯುಗಾದಿ ಹಬ್ಬದ ದಿನ ಆಗಿರುತ್ತೆ. ಹಾಗಾಗಿ ಎಲ್ಲರೂ ಕೂಡ ಯುಗಾದಿ ಹಬ್ಬವನ್ನ ನೀವು ಸಂಭ್ರಮದಿಂದ, ಸಂತೋಷದಿಂದ, ಹೊಸ ವರ್ಷ ಅಂದ್ರೆ ಜನವರಿಯಲ್ಲಿ ಯಾವ ರೀತಿ ಹೊಸ ವರ್ಷನ ನಾವು ಪ್ರಾರಂಭ ಮಾಡಿ ಇಂಗ್ಲಿಷ್ ಕ್ಯಾಲೆಂಡರ್ ಪ್ರಕಾರ ಸಂತೋಷ ಪಡ್ತೀವಿ, ಅದೇ ರೀತಿ ವಿಶ್ವವ್ಯಾಪಿ ಯುಗಾದಿ ಅಂದ್ರೆ ಯುಗಾದಿ ಹಬ್ಬದ ಶುಭಾಶಯಗಳು ಅಂತ ಹೇಳುವಂತಹದ್ದು
ಶುಭ ಕೋರುವಂತಹದ್ದು ಈ ಒಂದು ದಿನ ಏಪ್ರಿಲ್ 9ನೇ ತಾರೀಕು ಮಂಗಳವಾರ ದಿನದಿಂದ ಪ್ರಾರಂಭ ಆಗುತ್ತೆ. ಏಪ್ರಿಲ್ 14 ಭಾನುವಾರ ಡಾಕ್ಟರ್ BR ಅಂಬೇಡ್ಕರ್ ಅವರ ಜಯಂತಿ ಇರುತ್ತೆ ಮತ್ತು ಕುರುಬ ಜಯಂತಿ ಕೂಡ ಇವತ್ತಿನ ದಿನ ವಿಶೇಷವಾಗಿ ಮಾಡುವಂತಹದ್ದು ಇರೋದು. ಏಪ್ರಿಲ್ 21ನೇ ತಾರೀಕು ಭಾನುವಾರ ಶ್ರೀ ಮಹಾವೀರ ಜಯಂತಿ ಮತ್ತು ಪ್ರದೋಷ ಕಾಲ ಇರುತ್ತೆ. ಪ್ರದೋಷದಲ್ಲಿ ಶಕ್ತಿ ಮಾತೆ ದೇವರುಗಳಿಗೆ ವಿಶೇಷವಾಗಿ ಪೂಜೆ ಸಂಕಲ್ಪಗಳನ್ನ ನೀವು ಪೂರೈಸಿದ್ರೆ ನಿಮ್ಮಲ್ಲಿರ್ತಕ್ಕಂತಹ ದುರ್ಗುಣಗಳು ಹೊರಟೋಗುತ್ತೆ, ಅಂದ್ರೆ ರಜೋಗುಣ ಹೊರಟೋಗುತ್ತೆ, ಸತ್ವಗುಣಗಳು ಬರುವಂತಹ ಪ್ರಾಪ್ತಿ ಲಭಿಸುತ್ತೆ. ಹಾಗಾಗಿ ದೇವಿಯ ಅನುಗ್ರಹ ಪರಿಪೂರ್ಣವಾಗಿ ಏಪ್ರಿಲ್ 21ನೇ ತಾರೀಕು ನೀವು ಯಾರೆಲ್ಲ ಶಕ್ತಿ ಮಾತೆಯ ದೇವರುಗಳಿಗೆ ಮಾಡ್ತೀರೋ ಅಂತಹವರಿಗೆ ಲಭಿಸುತ್ತೆ. ಏಪ್ರಿಲ್ 23 ಮಂಗಳವಾರ ಚಿತ್ರ ಪೌರ್ಣಮಿ, ಬೆಂಗಳೂರು ಕರಗ ಬಿಳಿಗಿರಿ ರಂಗನಾಥ ಸ್ವಾಮಿ ದೇವರ ರಥೋತ್ಸವ ಕಾರ್ಯಕ್ರಮ ಕೂಡ ಇರುತ್ತೆ. ಏಪ್ರಿಲ್ 24ನೇ ತಾರೀಕು ಏಪ್ರಿಲ್ ಬುಧವಾರ ಉತ್ತರಾಯಣ ಮತ್ತು ವಸಂತ ಋತು ಚೈತ್ರ ಮಾಸದ ಕೃಷ್ಣ ಪಾಡ್ಯಮಿ ಪ್ರಾರಂಭ ಆಗುತ್ತೆ. ಅಂದ್ರೆ ಹುಣ್ಣಿಮೆ ಮಾರನೇ ದಿವಸ ಪ್ರಾರಂಭ ಆಗುವಂತಹದ್ದು ನೋಡಿ. ಶುಭ ಕಾರ್ಯಗಳಿಗೆ ಈ ಪಾಡ್ಯಮಿ ತಿಥಿಯಿಂದ ಹೆಚ್ಚಿನ ಸ್ಥಿತಿಯಲ್ಲಿ ನೀವು ಕಾರ್ಯಕ್ರಮಗಳನ್ನ ಮುಂದುವರಿಸಬಹುದಾಗಿರುತ್ತೆ. 27 ಏಪ್ರಿಲ್ ಶನಿವಾರ ಸಂಕಷ್ಟಾರ ಚೌತಿ ಇರುವುದು ನೋಡಿ. ಸಂಕಷ್ಟಾರ ಚತುರ್ಥಿ ದಿನ ನೋಡಿ, ಯಾರೆಲ್ಲ ಗಣಪತಿಯನ್ನ ಪ್ರಾರ್ಥನೆ ಮಾಡಿ. ಏಪ್ರಿಲ್ 27ನೇ ತಾರೀಕು ಗಣಪತಿಗೆ 21 ಗರಿಕೆಯ ಹುಲ್ಲು, 7 ಬಿಳಿ ಎಕ್ಕೆ ಗಿಡದ ಹೂವನ್ನ ಗಣಪತಿಗೆ ಬಲಹಸ್ತದ ಮೇಲೆ ಇಡಿಸಿ ನಿಮ್ಮ ಒಂದು ಸಂಕಷ್ಟಗಳನ್ನ ನೋಡಿ, ಸಂಕಷ್ಟಹರ ಗಣಪತಿ ನೋಡಿ, ಈ ಒಂದು ಚೌತಿ ದಿನ ನಿಮಗೆ ಪರಿಪೂರ್ಣವಾದಂತಹ ಅನುಗ್ರಹ ಗಣಪತಿ ಕೊಡ್ತಾರೆ. ವಿಶೇಷವಾದಂತಹ ಬಲ ಇವತ್ತಿನ ದಿನ ಇರುವುದರಿಂದ ಗಣಪತಿಯನ್ನ ಯಾರೆಲ್ಲ ಆರಾಧನೆ ಮಾಡ್ತೀರಾ ಅಂತಹವರಿಗೆ ಸರ್ವಶ್ರೇಷ್ಠವಾದಂತಹ ಅನುಕೂಲತೆಗಳು ಲಭಿಸುತ್ತೆ. ಹಾಗಾಗಿ ಈ ಒಂದು ಏಪ್ರಿಲ್ ತಿಂಗಳಲ್ಲಿ ಬಹುಮುಖ್ಯವಾಗಿ ಬರುವಂತಹ ಒಂದು ಶುಭ ಕಾರ್ಯ ದಿನಗಳು ಅಂತ ಹೇಳ್ಬೋದು ಮತ್ತು ವಿಶೇಷವಾದಂತಹ ದೇವತಾ ಆರಾಧನೆಯ ದಿನಗಳು ಬರುವಂತಹದ್ದು ಈ ಒಂದು ರೀತಿಯಲ್ಲಿರುತ್ತೆ. ಹಾಗೆ ಇವೆಲ್ಲವೂ ಕೂಡ ನೀವು ಕ್ರಮಬದ್ಧವಾಗಿ ಅನುಸರಿಸಿ ಎಲ್ರಿಗೂ ಕೂಡ ಈ ಒಂದು ದೇವತಾ ಆರಾಧನೆಗಳಲ್ಲಿ, ಈ ಒಂದು ಶುಭ ಕಾರ್ಯಗಳಲ್ಲಿ, ಈ ಯುಗಾದಿ ಪ್ರಾರಂಭ ಆಗುವಂತಹ ಒಂದು ಹಬ್ಬದ ಆಚರಣೆ ಎಲ್ರಿಗೂ ಒಳಿತಾಗ್ಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಎಲ್ರಿಗೂ ಕೂಡ ಶುಭವಾಗ್ಲಿ. ನಮಸ್ಕಾರ.